ಹೋರಾಟ ಮುಗಿದಿತ್ತು. ನಮಗೆ ಈ ಪುರಸಭೆ ಮುಖ್ಯಾಧಿಕಾರಿಗಳು ಬಂದು ಆಶ್ವಾಸನೆ ನೀಡಿದ್ರು, ನಾಳೆಯಿಂದ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಂಗಡಿಗಳನ್ನ ನಮ್ಮ ಮುಂದೆ ಮುಗಿಸಿ ಎಲ್ಲ ನಾಳೆಯಿಂದ ನಡೆಯೋದಿಲ್ಲ, ಅದಕ್ಕೆ ನಾವೇ ಜವಾಬ್ದಾರಿ ಪೂರ್ತಿ ಅಂತ ಹೇಳ್ಬಿಟ್ಟು ಬಂದು ನಮಗೆ ಈ ಪೊಲೀಸ್ ಅಧಿಕಾರಿಗಳು ಹಾಗೂ ಪುರಸಭೆ ಅಧಿಕಾರಿಗಳು ನಮಗೆ ಆಶ್ವಾಸನೆ ನೀಡಿದ್ರು. ನಾವು ಇಲ್ಲಿಗೆ ಪ್ರತಿಭಟನೆಯನ್ನು ನಾವು ಕೈ ಬಿಟ್ವಿ. ಈ ಕೈ ಬಿಟ್ಟ ಸಂದರ್ಭ ನಾವು ಹೋಗೋ ಟೈಮಲ್ಲಿ ಯಾರೋ ಒಬ್ಬ ರೌಡಿಗಳು, ಈ ರಾಜಕೀಯ ರೌಡಿಗಳು ಯಾರನ್ನ ಪ್ರೇರೇಪಿಸ್ಕೊಂಡು ಬಂದು ಇಲ್ಲೇ ನೀವು ಬಚ್ಚು ನಿಮ್ಮ ಕೈಯಲ್ಲಿ ಏನು ಕಿತ್ತುಕೊಳಕ್ಕಾಗುತ್ತೆ, ಅಂಗಡಿಗಳು ತೆಗೀರಿ, ನಾನು ನೋಡ್ಕೊತೀನಿ ಅಂತ ಪೊಲೀಸ್ ಅಧಿಕಾರಿಗಳು ಮುಂದೆನೇ ಹೇಳ್ತಾನೆ ಇದ್ದಾರೆ. ಅವಾಚ್ಯ ಶಬ್ದಗಳಿಂದ ಹೋರಾಟಗಳನ್ನು ಒಂದು ಕೀಳು ಮಟ್ಟದಲ್ಲೇ ಹೋರಾಟಗಳನ್ನ ಕೀಳು ಮಟ್ಟದಲ್ಲಿ ಮಾತಾಡಿ ಬಚ್ಚು ಗಿಡ ಕಿತ್ಕೊಳಕ್ಕಾಗೋದಿಲ್ಲ, ಪ್ರತಿ ವರ್ಷ ನೀವು ಇಲ್ಲಿ ರೋಲ್ ಕಾಲ್ ಮಾಡ್ಕೊತೀರಾ, ಅವ್ರ ಹತ್ರ ದುಡ್ಡು ತಗೊತೀರಾ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಲಿತ ಹೋರಾಟಗಾರರ ಮೇಲೆ ಹಾಗೂ ಕನ್ನಡ ಪರ ಹೋರಾಟಗಾರರ ಮೇಲೆ, ರೈತರ ಪರ ಹೋರಾಟಗಾರರ ಮೇಲೆ ನಮ್ಮನ್ನು ಅವಮಾನ ಮಾಡುವಂಥ ರೀತಿ ಮಾಡಿದ್ದಾರೆ. ಅವರ ವಿರುದ್ಧ ಈ ಪೊಲೀಸ್ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಂತಾರೋ, ಅವರು ಸುಮೋಟೋ ಕೇಸ್ ಹಾಕ್ಕೊಂತಾರೋ ಇಲ್ಲ ಏನು ಮಾಡ್ತಾರೋ ಅದು ಕಾನೂನು ಬಿಟ್ಟಿರೋದು. ಕಾನೂನು ಕೆಲಸ ಕಾನೂನು ಮಾಡಲಿ. ನಾವು ಹೋರಾಟವನ್ನು ಕೈ ಬಿಡೋ ಮಾತೇ ಇಲ್ಲ. ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.